Hi, welcome to Santosh Online Classes. BCom CBCS Indian Accounting Standard Subject Cash Flow Statement. Indian Accounting Standard ಮೇಲೆ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದೆ. ಯಾವ ಥರ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸಾಲ್ವ್ ಮಾಡಬೇಕಂತೇಳಿ ಆರ್ ಪ್ರಿಪೇರ್ ಮಾಡ್ಬೋದು. ಒಂದು ಫಾರ್ಮ್ಯಾಟ್ ಇದೆ. ಜಸ್ಟ್ ನೀವು ಈ ಫಾರ್ಮ್ಯಾಟ್ ನೆನಪಿಟ್ಟರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸಿಲಿ ಸಾಲ್ವ್ ಮಾಡ್ಬೋದು. ಇದು ಮ್ಯಾನೇಜ್ಮೆಂಟ್ ಅಕೌಂಟ್ದಲ್ಲಿ ಮತ್ತು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ದಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಪ್ರಾಬ್ಲಮ್. ಜಸ್ಟ್ ಈ ಒಂದು ನೀವು ಫಾರ್ಮ್ಯಾಟ್ ನೆನಪಿಟ್ಟರೆ ಸಾಕು. ಜಸ್ಟ್ ಅಲ್ಲಿಯೂ ಅಪ್ಲೈ ಆಗುತ್ತೆ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ದಲ್ಲಿ ಅಪ್ಲೈ ಆಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲೂ ಅಪ್ಲೈ ಆಗುತ್ತೆ. ವೆರಿ ಒಂದು ಸಿಂಪಲ್ ಫಾರ್ಮ್ಯಾಟ್ ಈಸ್ ದೇರ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. Cash flow statement format is there. Cash flow statement as on particulars amount. ಈ ಥರ ನೀವು ಒಂದು ಫಾರ್ಮ್ಯಾಟ್ ಇದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ದು. ಪರ್ಟಿಕ್ಯುಲರ್ಸ್ ಅಮೌಂಟ್. ಪರ್ಟಿಕ್ಯುಲರ್ಸ್ದಲ್ಲಿ ಫಸ್ಟ್ 3 ಕಾಂಪೋನೆಂಟ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಫಸ್ಟ್ ಈಸ್ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಆ್ಯಂಡ್ second is cash from investing activities and third cash from financing activities. This is components of cash flow statement. ಇವು 3 ಕಾಂಪೋನೆಂಟ್ಸ್ ಬರ್ತವೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ದಲ್ಲಿ. ಜಸ್ಟ್ ಇದು ನಿಮ್ಗೆ ಜಸ್ಟ್ ಸಿಂಪಲ್ ಇದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ಫಸ್ಟ್ ಏನು ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟು ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಫಸ್ಟ್ ಏನಂದರೆ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ದಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ಅಂದರೆ ನಿಮ್ಮದು ಏನಾದರೂ ಪ್ರಾಬ್ಲಮ್ದಲ್ಲಿ ಏನು ಮಾಡಿರ್ತಾರೆ ಅಂದರೆ ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ. ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅಂತೇಳಿ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸಾಲ್ವ್ ಮಾಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಆಲ್ ನೆಟ್ ಪ್ರಾಫಿಟೇ ಕೊಟ್ಟಿರ್ತಾರೆ. ಇನ್ ಕೇಸು ನೆಟ್ ಲಾಸು ಕೊಟ್ಟಿರ್ತಾರೆ. ಇಲ್ಲಿ ಪ್ರಾಫಿಟ್ ಕೊಟ್ಟರೆ ಪ್ಲಸ್ದಾಗ ತೋರಿ ಈ ಥರ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಆ್ಯಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಯಾವು ಅಂದರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಗುಡ್ವಿಲ್ ರಿಟರ್ನ್ ಆಫ್, ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಆರ್ ಟ್ಯಾಕ್ಸ್ ಆ್ಯಂಡ್ ಪ್ರಪೋಸ್ಡ್ ಡಿವಿಡೆಂಡ್. ದಿಸ್ ಈಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್. ಇನ್ನೂ ಕೆಲವೊಂದಷ್ಟು ಎಕ್ಸ್ಪೆಂಡಿಚರ್ ಬರ್ತವೆ, ಬಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಕೀಪ್ ಇನ್ ಮೈಂಡ್ ಇಷ್ಟು ಮಾತ್ರ ನೀವು ನೆನಪಿಟ್ಕೋಬೇಕು. ಜಸ್ಟ್ ಏನಂದರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಗುಡ್ವಿಲ್ ರಿಟರ್ನ್ ಆಫ್, ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಆರ್ ಟ್ಯಾಕ್ಸ್, ಪ್ರಪೋಸ್ಡ್ ಡಿವಿಡೆಂಡ್. ಈ ಥರ ನೀವು ಏನು ಮಾಡಬೇಕಂದ್ರೆ ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ ಅಂತೇಳಿ ನೆನಪಿಟ್ಕೋಬೇಕು. ಇಷ್ಟು ಮಾತ್ರ ನೆನಪಿಟ್ಕೋರಿ. ನೆಕ್ಸ್ಟು ಇನ್ನೂ ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ ಇದ್ದಾವೆ, ಬಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ಇಷ್ಟು ಮೇನ್ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ ಎಲ್ಲ ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ ಇಲ್ಲಿ ಜಸ್ಟ್ ಈ ಸೆಕೆಂಡ್ ಕಾಲಮ್ದಲ್ಲಿ ಆ್ಯಡ್ ಮಾಡಿ ನೆಕ್ಸ್ಟು ಥರ್ಡ್ ಕಾಲಮ್ದಲ್ಲಿ ಅದರ ಅಮೌಂಟು ಬರೆಯೋಣ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದು ನೆಟ್ ಪ್ರಾಫಿಟು ಆ್ಯಂಡ್ ನೆಕ್ಸ್ಟು ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ ಎರಡು ಆ್ಯಡ್ ಮಾಡಿ ಜಸ್ಟ್ ಇಲ್ಲಿ ಇಟ್ಬಿಡಿ. ನೆಕ್ಸ್ಟ್ ನೋಡ್ರಿ, ಇದರಲ್ಲಿ ಏನು ಮಾಡಬೇಕಂದ್ರೆ ಆ್ಯಡ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಫಸ್ಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇದರಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಜಸ್ಟ್ ಇವನ್ 2 ಪಾಯಿಂಟ್ ನೆನಪಿಟ್ಕೋರಿ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ನೀವು ಬ್ಯಾಲೆನ್ಸ್ ಶೀಟ್ದಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬ್ಯಾಲೆನ್ಸ್ ಶೀಟ್ದಲ್ಲಿ ಸಮ್ ಕರೆಂಟ್ ಅಸೆಟ್ಸ್ ಆರ್ ದೇರ್, ಸಮ್ ಕರೆಂಟ್ ಲಯಬಿಲಿಟೀಸ್ ಆರ್ ದೇರ್. ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟಿ ಕೂಡ ಇರುತ್ತವೆ. ಜಸ್ಟ್ ನೀವು ಅಲ್ಲಿ ಇಯರ್ ವೈಸು ಫೈಂಡ್ ಔಟ್ ಮಾಡಿ
ಜಸ್ಟ್ ನೀವು ಡಿಫ್ರೆನ್ಸ್ ತೆಗೆದ ಅಮೌಂಟು ಈ ಥರ ನೀವು ಡಿಕ್ರೀಸ್ ಆಯಿತು ಆರ್ ಇನ್ಕ್ರೀಸ್ ಆಗಿತ್ತು ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಬಟ್ ಏನಂದರೆ ಆ್ಯಡ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಡ್ ಮಾಡ್ಬೇಕ್ರಿ. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದರಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಇಷ್ಟು ನೆನಪಿಟ್ಕೋರಿ. ನೆಕ್ಸ್ಟ್ ಏನು ಮಾಡಬೇಕು, ಲೆಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಒನ್ಸ್ ಅಗೇನ್ ಇಲ್ಲಿ ನೋಡ್ರಿ, ಇಲ್ಲಿ ಕರೆಂಟ್ ಅಸೆಟ್ಸ ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ರೀ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಕರೆಂಟ್ ಲಯಬಿಲಿಟೀಸ್. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಈಗ ನೋಡಿ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ದಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಜಸ್ಟ್ ನೀವು ಇಷ್ಟು ನೆನಪಿಟ್ಕೋರಿ. ಡಿಕ್ರೀಸ್ ಇಲ್ಲಿ ಇತ್ತಂದರೆ ಇಲ್ಲಿ ಇನ್ಕ್ರೀಸ್ ಇರುತ್ತೆ, ಇಲ್ಲಿ ಇನ್ಕ್ರೀಸ್ ಇತ್ತಂದರೆ ಲಯಬಿಲಿಟಿ ಇಲ್ಲಿ ಡಿಕ್ರೀಸ್ ಇರುತ್ತೆ. ಈ ಥರ ನೀವು ಈಸಿಲಿ ನೆನಪಿಟ್ಕೋಬೇಕು. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಡ್ ಮಾಡಬೇಕು, ಲೆಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಅದರಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇಷ್ಟು ಮಾಡಿ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಲೆಸ್ ಇನ್ಕಮ್ ಟ್ಯಾಕ್ಸ್ ಪೇಡ್. ಏನಾದರೂ ನಿಮ್ದು ಇನ್ಕಮ್ ಟ್ಯಾಕ್ಸ್ ಪೇಡ್ ಮಾಡಿರಂದ್ರೆ ಅದನ್ನ ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ಇಲ್ಲಿ ತೆಗೆದುಕೊಳ್ಬೇಕ್ರಿ. ಟೋಟಲ್ ಇವನ್ನೆಲ್ಲ ಆ್ಯಡ್ ಮಾಡಿರಿ. ಟೋಟಲ್ ಇವನ್ನ ಆ್ಯಡ್ ಮಾಡಿ ಇದರಲ್ಲಿ ಲೆಸ್ ಮಾಡಿರಿ. ರಿಮೈನಿಂಗ್ ಏನು ಅಮೌಂಟ್ ಬರುತ್ತಲ್ಲ ಔಟ್ರ್ ಕಾಲಮ್ದಲ್ಲಿ ಇಡಿ. ನೆಕ್ಸ್ಟ್ ಆಲ್ರೆಡಿ ಇಲ್ಲಿ ಅಮೌಂಟ್ ಔಟ್ರ್ ಕಾಲಮ್ದಾಗಿನ ಅಮೌಂಟು ನೆಕ್ಸ್ಟ್ ಈ ಅಮೌಂಟು ಆ್ಯಡ್ ಮಾಡಿರಿ. ಇದು ಟೋಟಲ್ ಏನಂದರೆ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಇದೇನ್ರಿ ನಿಮ್ಮದು ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಆಲ್ಮೋಸ್ಟ್ ಆಲ್ 50% ಪ್ರಾಬ್ಲಮ್ ಇಲ್ಲೇ ನೀವು ಸಾಲ್ವ್ ಮಾಡ್ಬೋದು. ಈ ಥರ ಮಾಡಿರಿ ಅಂದರೆ 50% ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆಯಿತು. ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಇನ್ ಕೇಸ್ ನಿಮ್ಮದು ಎಕ್ಸಾಮ್ದಲ್ಲಿ ಈ ಪ್ರಾಬ್ಲಮ್ ಏನಿದೆಯಲ್ಲ ಜಸ್ಟ್ ಇದನ್ನ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತೇಳಿ 5 ಮಾರ್ಕ್ಸಿಗೂ ಕೇಳ್ಬೋದು. ಇವನ್ ನಿಮಗೆ ಪೂರ್ತಿಯಾಗಿ ಈ ಪ್ರಾಬ್ಲಮ್ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಫ್ರಾಮ್ ನೆಕ್ಸ್ಟ್ ನೋಡ್ರಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಮೂರು ಎಲ್ಲ 3 ಕಾಂಪೋನೆಂಟ್ಸು ಎಲ್ಲ ಕೇಳಿದ್ರೆ ಅಂದರೆ ಏನಾಗುತ್ತೆ ಅದು ಮೇ ಬಿ 15 ಮಾರ್ಕ್ಸ್ದಲ್ಲಿ ಕೇಳ್ಬೋದು ಪ್ರಾಬ್ಲಮ್. ಈ ಥರ ನೀವು ಏನು ಮಾಡ್ಬೋದು ರೀ, ಫಸ್ಟ್ ಏನು ಮಾಡ್ತೀರಿ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ದಲ್ಲಿ ನೆಟ್ ಪ್ರಾಫಿಟ್ ತೊಗೋತೀರಿ. ಆ್ಯಡ್ ಏನು ಮಾಡ್ತೀರಿ ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ ಆ್ಯಡ್ ಮಾಡ್ತೀರಿ. ಅದರಲ್ಲಿ ಟ್ರಾನ್ಸ್ಫರ್ ಜನರಲ್ ರಿಸರ್ವರಿ, ಗುಡ್ ವಿಲ್ ರಿಟರ್ನ್ ಆಫ್, ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪ್ರೊವಿಷನ್ ಫಾರ್ ಟ್ಯಾಕ್ಸ್, ಪ್ರಪೋಸ್ ಡಿವಿಡೆಂಡ್ ಇಷ್ಟು ಮಾಡಿ ಆ್ಯಡ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ನೆಕ್ಸ್ಟ್ ಲೆಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಲೆಸ್ ಇನ್ಕಮ್ ಟ್ಯಾಕ್ಸ್ ಪೇಡ್. ಸೊ ಟೋಟಲ್ ಫೈನಲಿ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಇಷ್ಟೆಲ್ಲ ಮಾಡಿದಾಗ ನೀವು ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಸ್ಟ್ ಕಾಂಪೋನೆಂಟ್ಸ್. ನೆಕ್ಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಕ್ಯಾಶ್ ಫ್ರಾಮ್ ಆ್ಯಡ್ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಸೋ ಮೆನಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಆರ್ ದೇರ್. ಬಟ್ ಫಸ್ಟ್ ನೀವು ಏನು ರಿಮೆಂಬರಲ್ಲಿ ಏನು ಇಟ್ಕೋಬೇಕಂದ್ರೆ ಕೀಪ್ ಇನ್ ಮೈಂಡ್ ಫಸ್ಟ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಏನಾದರೂ ಪ್ಲ್ಯಾಂಟ್ ಇರ್ಬೋದು, ಮಷಿನರಿ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಇವನ್ನೆಲ್ಲ ಫಿಕ್ಸ್ಡ್ ಅಸೆಟ್ಸ ಸೇಲ್ ಆಗಿರ್ಬೋದು. ಸೇಲ್ ಆಗಿತ್ತಂದ್ರೆ ಫಿಕ್ಸ್ಡ್ ಅಸೆಟ್ಸು ಇಲ್ಲಿ ತೆಗೆದುಕೊಳ್ಬೇಕು. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಪರ್ಚೇಸ್ ಆಗಿದೆ ಇದು ಆಲ್ಸೋ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಬಟ್ ರಿಮೈನಿಂಗ್ ಇನ್ನೊಂದು ಥಿಂಗ್ ಏನು ಇಂಪಾರ್ಟೆಂಟ್ ಅಂದರೆ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಸೇಲ್ ಆಯ್ತು ಅಂದರೆ ಏನಾಗುತ್ತೆ ಕ್ಯಾಶ್ ಇನ್ ಆಗುತ್ತೆ. ಕ್ಯಾಶ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಯಾವುದೋ ಒಂದು ನಾವು ಫಿಕ್ಸ್ಡ್ ಅಸೆಟ್ಸ ಮಾರಾಟ ಮಾಡಿದರೆ ಕ್ಯಾಶ್ ನಮಗೆ ಬರುತ್ತೆ. ಸೊ ಇದನ್ನು ಪ್ಲಸ್ದಲ್ಲಿ ತೆಗೆದುಕೊಳ್ಬೇಕ್ರಿ. ನೆಕ್ಸ್ಟ್ ರೀ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಏನಾದರೂ ನಾವು ಪರ್ಚೇಸ್ ಮಾಡಿದ್ವು, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಮಷಿನರಿ ಪರ್ಚೇಸ್ ಮಾಡಿದ್ವು ಅಂದರೆ ನಮ್ಮಿಂದ ಕ್ಯಾಶ ಏನಾಯ್ತು ರೀ ಹೊರಗೆ ಹೋಯಿತು. ಸೊ ಔಟ್ ಆಯಿತು, ಅದನ್ನ ಮೈನಸ್ದಲ್ಲಿ ತೆಗೆದುಕೊಳ್ಬೇಕು. ಸೊ ಇದು ಬ್ರ್ಯಾಕೆಟ್. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇತ್ತಂದರೆ ಆ್ಯಡ್ ಮಾಡ್ಬೇಕ್ರಿ. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇತ್ತಂದ್ರೆ ಲೆಸ್ ಮಾಡಬೇಕು. ಮುಂದೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದಾಗ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ.
ಜಸ್ಟ್ ನೀವೀಗ ಫಾರ್ಮ್ಯಾಟ್ ನೆನಪಿಟ್ಕೋರಿ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಇದು ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇಷ್ಟೇನು ನೀವು ಟೋಟಲ್ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ನೋಡ್ರಿ, ಆ್ಯಡ್ ಏನು ಮಾಡ್ಬೇಕ್ರಿ, ಥರ್ಡ್ ಕಾಂಪೋನೆಂಟ್ ಆ್ಯಡ್ ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತೇಳಿ ಥರ್ಡ್ ಕಾಂಪೋನೆಂಟ್ಸ್ ಇದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಇಲ್ಲಿ ಇಶ್ಯೂ ಆಫ್ ಶೇರ್ಸ್, ಡಿಬೆಂಚರ್ಸ್, ಇಶ್ಯೂ ಆಫ್ ಶೇರ್ಸ್ ರೀ. ನೆಕ್ಸ್ಟ್ ಇಶ್ಯೂ ಆಫ್, ಇಲ್ಲಿ ಏನು ಮಾಡ್ತಾರೆ, ಇಶ್ಯೂ ಆಫ್ ಶೇರ್ಸು, ಇಶ್ಯೂ ಆಫ್ ಡಿಬೆಂಚರ್ ಬರುತ್ತೆ. ನೆಕ್ಸ್ಟ್ ರೀ ಲೋನ್ ಬಾರೋಡ್, ಡಿವಿಡೆಂಡ್ ಪೇಡ್, ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಈಗ ಒಂದು ಥಿಂಗ್ ನೋಡ್ರಿ, ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಫೈನಾನ್ಸಿಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸು. ಇಶ್ಯೂ ಆಫ್ ಶೇರ್, ಒಂದು ಯಾವುದೇ ಒಂದು ಕಂಪ್ನಿ ಇರಲಿ ಅವ್ರ ಆರ್ಗನೈಸೇಷನ್ ಇರಲಿ, ಒಂದು ಶೇರ್ಸ್ ಇಶ್ಯೂ ಮಾಡ್ತಾ ಅಂದರೆ ಕ್ಯಾಶ ಇನ್ ಆಗುತ್ತೆ ಆರ್ ಔಟ್ ಆಗುತ್ತೆ. ಕ್ಯಾಶ ನಮ್ಮ ಹತ್ರ ಬರುತ್ತೆ. ಪಬ್ಲಿಕ್ ಪರ್ಚೇಸ್ ಮಾಡಿರಿ ಏನಾಗುತ್ತೆ ರೀ, ಕ್ಯಾಶ್ ಬರುತ್ತೆ ಅಲ್ಲ. ಶೇರ ಇಶ್ಯೂ ಮಾಡಿದ್ರೆ ಕ್ಯಾಶ್ ನಮ್ಮ ಹತ್ರ ಬರುತ್ತೆ, ಅಂದರೆ ಅದನ್ನ ಪ್ಲಸ್ದಲ್ಲಿ ತೆಗೆದುಕೊಳ್ಬೇಕ್ರಿ. ಲೋನ್ ಬಾರೋಡ್, ಲೋನ್ ನಾವು ಏನಾದರೂ ತೆಗೆದುಕೊಂಡಿದ್ದು ಅಂದರೆ ಯಾವುದೋ ಒಂದು ಬ್ಯಾಂಕ್ನಿಂದ ಲೋನ್ ತೆಗೆದುಕೊಂಡಿದ್ರೆ ಆರ್ ಎನಿ ಪರ್ಸನ್ನಿಂದ ಲೋನ್ ತೆಗೆದುಕೊಂಡಾಗ ಅದು ಆಲ್ಸೋ ಪ್ಲಸ್ದಲ್ಲಿ ಬರ್ಬೇಕು, ಅಂದರೆ ಕ್ಯಾಶ್ ಇನ್ ಆಗುತ್ತೆ. ಸೊ ಪ್ಲಸ್ದಲ್ಲಿ ತೊಗೋಬೇಕ್ರಿ. ಡಿವಿಡೆಂಡ್ ಪೇಡ್, ಯಾರಿಗಾದ್ರೂ ನಾವು ಡಿವಿಡೆಂಡ್ ಪೇಡ್ ಮಾಡಿದ್ವು ಅಂದರೆ ಕ್ಯಾಶ್ ಏನಾಗುತ್ತೆ, ಔಟ್ ಆಗುತ್ತೆ, ಹೊರಗೆ ಹೋಗುತ್ತೆ. ನೆಕ್ಸ್ಟ್ ರೀ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್. ಪ್ರಿಫರೆನ್ಸ್ ಶೇರ್ಸು ರಿಡಮ್ಷನ್ ಮಾಡಿದಾರೆ ಅಂದರೆ ಸೇಮ್ ಇದು ಡಿವಿಡೆಂಡ್ ಪೇಡ್ ಆದ್ರೂ ಯಾವ ಥರ ಕ್ಯಾಶ್ ಹೊರಗೆ ಹೋಗುತ್ತೆ ಅಲ್ಲ, ರಿಡಮ್ಷನ್ ಪ್ರಿಫರೆನ್ಸ್ ಶೇರ್ ಆದ್ರೂ ಕೂಡ ಕ್ಯಾಶ್ ಹೊರಗೆ ಹೋಗುತ್ತೆ. ಸೊ ಇವನ್ನ ಮೈನಸ್ದಲ್ಲಿ ತೆಗೆದುಕೊಳ್ಬೇಕ್ರಿ. ನೀವು ಈಜಿಲಿ ಮುಂದೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಈಜಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಟೋಟಲ್ ಆಗಿದೆ ಏನು ರೀ, ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಟೋಟಲಿ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ಒನ್ ಥಿಂಗ್, ಇನ್ನೊಂದು ರಿಮೆಂಬರ್ ಒನ್ ಥಿಂಗ್, ಕೀಪ್ ಇನ್ ಮೈಂಡ್, ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಆ್ಯಡ್ ಏನು ಮಾಡ್ಬೇಕ್ರಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತೇಳಿ ನಿಮ್ಮ ಆ್ಯಸ್ ಇಟ್ ಈಸ್ ಪ್ರಾಬ್ಲಮ್ದಲ್ಲಿ ಇರುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಆರ್ ನೋಟ್ಸ್ ಟು ಅಕೌಂಟಲ್ಲಿ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತೇಳಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ರೀ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತೇಳಿ ಕೊಟ್ಟಿರ್ತಾರೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತೇಳಿ ಇಲ್ಲಿ ತೆಗೆದುಕೊಳ್ಬೇಕ್ರಿ. ನೆಕ್ಸ್ಟ್ ಏನು ಮಾಡ್ತೀರಿ, ಟೋಟಲ್ ಆಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ನೀವು ಏನು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಾ ಇದ್ದೀರಲ್ಲ, ಜಸ್ಟ್ ನಮ್ಮದು ಕ್ಲೋಸಿಂಗ್ ಬ್ಯಾಲೆನ್ಸು ಎಷ್ಟು ಅಮೌಂಟ್ ಇರುತ್ತೆ ಅಲ್ಲ ಅಷ್ಟೇ ನಿಮ್ಮದು ಏನು ಬರ್ಬೇಕ್ರಿ, ಆನ್ಸರ್ ಕೂಡ ಅಷ್ಟೇ ಬರಬೇಕು. ಆವಾಗ ಮಾತ್ರ ನಮ್ಮದು ಪ್ರಾಬ್ಲಮ ರೈಟ್ ಆದ ಹಾಗೆ. ಇಟ್ ಈಸ್ ವೆರಿ ಸಿಂಪಲ್. ನೆಕ್ಸ್ಟ್ ಕ್ಲಾಸ್ದಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸನ್ನು ಪ್ರಾಬ್ಲಮ್ ವಿತ್ ಸೊಲ್ಯೂಷನ್ ನೋಡೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ರೆಸ್ ದ ಬೆಲ್ ಐಕಾನ್. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನೆಕ್ಸ್ಟ್ ಕ್ಲಾಸ್ದಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಭಾಳ ಬೆನಿಫಿಟ್ ಇದೆ ರೀ. ಯಾಕಂದರೆ ಮ್ಯಾನೇಜ್ಮೆಂಟ್ ಅಕೌಂಟದಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೇಳ್ತಾರೆ. ಈವನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ದಲ್ಲಿ ಕೂಡ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೇಳ್ತಾರೆ. ದಿಸ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ವಿ ಶಾಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸಸ್. ಒನ್ಸ್ ಅಗೇನ್ ಇದನ್ನೇನು ಮಾಡಿರಿ, ಫಾರ್ಮ್ಯಾಟ್ ಏನಿದೆ ಅಲ್ಲ ಒನ್ಸ್ ಅಗೇನ್ ನೀಟಾಗಿ ಓದ್ಕೋರಿ. ಒನ್ಸ್ ಅಗೇನ್ ರೀಡ್ ಮಾಡಿರಿ. ನೆಕ್ಸ್ಟ್ ರೀ ವಿ ಶಾಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸಸ್.